ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Veo en tus ojos mi vida pasar y se extraña si lo cierro. ಲಾಂಗ್ ಟೈಮ್ 5 months ಬ್ಯಾಕ್ ಆದಮೇಲೆ ನಾನು ಶಿವಪುರಕ್ಕೆ ಬರ್ತಾ ಇರೋದು. ಇವಾಗ ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ಬರ್ತಾ ಇದ್ವಿ ಶಿವಪುರಕ್ಕೆ. ಇವಾಗ ಶಿವಣ್ಣರ ಮನೆಗೆ ನಾನು ಬಂದಿದ್ದೀನಿ. ನಮ್ಮ ಮನೆಗೂ ಅವ್ರ ಮನೆಗೂ ಇವಾಗ ತುಂಬ ದೂರದಲ್ಲಿದ್ದೀವಿ. ಸೊ ಹಂಗಾಗಿ ಈ ಜಾಗದಲ್ಲಿ ಓಡಾಡಿರೋ ನಾನು ನನ್ನ ಫ್ರೆಂಡು ಎಲ್ಲ ಓಡಾಡಿರೋ ಜಾಗ ತುಂಬ ನೆನೆಸ್ಕೊಂಡ್ರೆ ಒಂಥರ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಶಿವಣ್ಣ ತರಕಾರಿ ತೊಗೋತಾ ಇದ್ದಾರೆ ಅಲ್ಲಿ. ಸೊ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಶಿವಣ್ಣರು ನೋಡಿ ಎಷ್ಟು ಸಣ್ಣ ಆಗಿದ್ದಾರೆ ಅಂದರೆ, ಬಿಫೋರ್ ದಟ್ ಟೈಮ್ ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ಅಂದರೆ ತುಂಬ ಸಣ್ಣ ಆಗಿದ್ದಾರೆ. ಲುಕಿಂಗ್ ಗುಡ್, ನೈಸ್, ಲುಕಿಂಗ್ ನೈಸ್. ಹಾಂ, ಇವಾಗ ಶಿವಣ್ಣರ ಮನೆಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಇದ್ದೆ ನಾನು. ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೆ, ಬೇಜಾರಾಗ್ತಿದೆ, ಒಬ್ಬನಿಗೆ ಇರೋಕ್ಕಾಗ್ತಿಲ್ಲ ಮನೇಲಿ ಅಂತ ಶಿವಣ್ಣ ಕಾಲ್ ಮಾಡಿದರು. ಆ ಟೈಮಿಗೆ ಆವಾಗ ರೆಡಿ ಆಗಿಬಿಟ್ಟು ಶಿವಣ್ಣ ಮನೆಗೆ ಹೋಗುವಂತೆ ಅಂತಂದರು. ಸೊ ಇವಾಗ ನಾಗ್ತಾ ಇರೋದು. ಇವಾಗ ನನಗಿದು ಹೊಸ ರೋಡ್ ಅಷ್ಟೇ. ಆವಾಗ ಮುಂಚೆ ಹಳೆ ರೋಡ್ ಇತ್ತು, ಇವಾಗ ಹೊಸ ರೋಡ್ ನಮಗೆ. ಏನಾದರೂ ಹೇಳು. ಅಲ್ಲ, ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಲ್ಲ ನಿಮ್ಮ ಮನೆಗೆ. ನಮ್ಮ ಮನೆಗೆ ಬರ್ತಿದ್ದೀವಿ, ಇವಾಗ ನಿಮ್ಮ ಮನೆಗೆ ಬರ್ತಿದ್ದೀನಲ್ಲ, ಖುಷಿಯ. ಬಟ್ ಯಾವಾಗಲೂ ಇದೇ ಥರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಯಾವತ್ತೂ ಯಾರನ್ನೂ ಕಳ್ಕೊಬಾರ್ದು ಲೈಫಲ್ಲಿ, ಅದಲ್ಲ ಅಷ್ಟೇ ಹೇಳಕ್ಕೆ ಇಷ್ಟಪಡೋದು. 100 ಗ್ರಾಮ್ ಕೊಡಿ, 100 ಗ್ರಾಮ್. ಈಗ ಒಂದೊಂದು ಹೆಗ್ ಪಪ್ಸ್ ತಿಂದುಬಿಟ್ಟು ಮನೆಗೆ ಹೋಗೋಣ. ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು ಮನೆ, ಅದೇ ಆ ಕಡೆ ಈ ಬಿಲ್ಡಿಂಗಿಂದ ಆ ಕಡೆ ಪಕ್ಕದಲ್ಲಿ ಇದ್ದಿದ್ದು. ಇಲ್ಲಿ ಶಿವಣ್ಣರಿರೋದು. ಸೊ ಇದೆಲ್ಲ ಓಡಾಡ್ಕೊಂಡಿದ್ದಿದ್ದು ಜಾಗ. ಏನೋ ಒಂಥರ ಕಣ್ಣಲ್ಲಿ ನೀರು ಬರೋಂಗೆ ಆಗ್ತಾಯಿದೆ ನನಗಂತೂ. ಯಾಕೆಂದರೆ ಇವಾಗ ನಾನಿರೋದು ಇವರಿರೋದಕ್ಕೂ ಅಲ್ಲಿ ಯಾರೂ ಕೂಡ ಇಲ್ಲ ನನಗೆ ಅಂತ. ಅಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಒಂಟಿಯಾಗಿದ್ದೀನಿ. ಅಕ್ಕಪಕ್ಕದಲ್ಲಿ ಯಾರೂ ಪರಿಚಯ ಇಲ್ಲ, ಯಾರೂ ಇಲ್ಲ. ಎಲೋನ್ ಫೀಲ್ ಆಗುತ್ತೆ. ಮನೆಗೆ ಒಬ್ಬೊಬ್ಬನಿದ್ರೆ ಹಡು ಬರೋ ಥರ ಆಗುತ್ತೆ. ಆಚೆ ಕಡೆ ಬಂದರೆ ನಾನು ಚೆನ್ನಾಗಿರ್ತೀನಿ, ಮನೆ ಒಳಗಡೆ ಇದ್ದರೆ ಹಳು ಬರುತ್ತೆ. ಯಾರೂ ಪರಿಚಯ ಇಲ್ಲ. ಇಲ್ಲಾದರೂ ಇದ್ದರೆ ಇವ್ರ ಮನೆಗೆ ಬರ್ತಾಯಿದ್ದೆ, ಬೇಜಾರಾಗಿ ಕಳೀತಾ ಇದ್ದೆ. ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ನನ್ನ ಪರಿಸ್ಥಿತಿ ಹಂಗಾಗಿದೆ, ಅಷ್ಟು ಕಷ್ಟ ಇದೆ. ಫೈನಲಿ ಇವಾಗ ಶಿವಣ್ಣವ್ರ ಮನೆಗೆ ಬಂದಿದ್ದೀನಿ ನಾನು. ಇವಾಗ ಇದು ಹೊಸ ರೂಮ್ ಮಾಡ್ಕೊಂಡಿರೋದು ಇವರು. ಈ ಕಡೆ ಸಪ್ರೇಟಾಗಿ ಪಕ್ಕದಲ್ಲೇ ಮನೆ ಇತ್ತು. ಥ್ಯಾಂಕ್ ಯು ಶಿವಣ್ಣ. ಇವತ್ತಿಂದ ಶಿವಣ್ಣವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ಕೊತಾರೆ. ಅವ್ರಿಗೂ ಹೇಳ್ಕೊಡ್ತೀನಿ ಮಾಡಲಿ ಅಂತ. ಸೊ ಇವಾಗ ಶಿವಣ್ಣರ ಮನೆಗೆ ಬಂದಾಯಿತು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಾಯಿತು. ಇವಾಗ ಏನೋ ಇದು ಏನು ಹೇಳಿದ್ದು, ಬೀನ್ಸ್, ಎಳೆ ಬೀನ್ಸ್ ತೊಗೊಂಡಿದ್ದಾರೆ. ಇವಾಗ ಇದರಲ್ಲಿ ಏನೋ ಸಾಂಬಾರು ಪಲ್ಯ ಮಾಡ್ತಾರಂತೆ. ನೋಡೋಣ ನೆಕ್ಸ್ಟ್ ಅಡುಗೆ ಏನೇನು ಮಾಡ್ತಾರೆ ಶಿವಣ್ಣ ಅವರು ಅಂತ. ಇವಾಗ ಸಾಂಬಾರು ರೆಡಿ ಆಗ್ತಿದೆ ಕುಕ್ಕರಲ್ಲಿ. ಮತ್ತು ಇದು ಏನಿದು ರೈಸ್ ಆಗ್ತಾಯಿದೆ. ಇವಾಗ ಮುದ್ದೆಗೂ ಆಮೇಲೆ ಮುದ್ದೆ. ಇದು ಬಂದು ನಮ್ಮ ಶಿವಣ್ಣವರ ಕಿಚನ್ ಏರಿಯಾ. ಆ್ಯಕ್ಚುಲಿ ಏನು ಅಂತಂದರೆ, ಶಿವಣ್ಣನಿಗೆ ಫುಡ್ ಮಾಡಬೇಕು ಅಂತಂದರೆ ಹೆವಿ ಕ್ರೇಜ್ ಗಾಯ್ಸ್. ತುಂಬ ಅಂದರೆ ತುಂಬ ಇಷ್ಟ. ಫುಡ್ಡು ಮಾಡ್ತಾರೆ, ಪಿಜ್ಜಾ ಹಾಕ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವ್ರು. ಇವಾಗ ಇನ್ನೊಂದು ವೀಕಲ್ಲಿ ಇನ್ನು ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ತೊಗೊತಾರಂತೆ. ಕಿಚನ್ನು ಬ್ಲಾಗ್ಸ್ ಮಾಡ್ತಾರಂತೆ. ಸೊ ಇವ್ರು ಮಾಡೋ ಅಡುಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇವ್ರ ಚಾನಲ್ನ ಕೂಡ ಆವಾಗ ಅವ್ರ ಚಾನಲ್ ಏನು ಹಾಕ್ಕೊಂತಾರೋ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಲ್ವಾ, ಏನು ನೀನುವಾ. ಫೈನಲಿ ಶಿವಣ್ಣಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಯೂಟ್ಯೂಬ್ ಚಾನಲ್ ತೋರಿಸಿ ಶಿವಣ್ಣ. ಒಂದು ನಿಮಿಷ ಇರಿ.
ಶಿವು ಕಿಚನ್ ಬ್ಲಾಗ್ಸ್ ಅಂತ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಇನ್ಮೇಲೆ ಅವರು ವೀಡಿಯೋಸ್ ಮಾಡ್ತಿರ್ತಾರೆ. ಸೊ ಪ್ಲೀಸ್ ಎಲ್ಲರೂ ನನಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಅದೇ ಥರ ನೋಡಿ. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ, ನೀಟಾಗಿ ಕಾಣಿಸ್ತಿಲ್ಲ. ಶಿವು ಕಿಚನ್ ಬ್ಲಾಗ್ಸ್ ಅಂತ ಹೊಡೆದ್ರೆ ಬರುತ್ತೆ. ಇನ್ನೂ ಯಾವುದು ಪೋಸ್ಟ್ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತಾರೆ. ಕಿಚನ್ ಬ್ಲಾಗ್ಸ್, ಕಿಚನ್ದು ಎಲ್ಲ ಅಡುಗೆ ಮಾಡ್ತಾ ಇರ್ತಾರೆ. ನಿಮ್ಗೆ ಏನಾದರೂ ಅಡುಗೆ ಗೊತ್ತಿಲ್ಲ ಅಂತಂದರೆ ವೆರೈಟಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಬೋದು. ನಾನು ಕೂಡ ಇನ್ಮೇಲೆ ಶಿವಣ್ಣನ ಫಾಲೋ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿದ್ದೀನಿ. ಫಸ್ಟ್ ಸಬ್ಸ್ಕ್ರೈಬರ್ಸ್ ನಾನೇ ಆಗಿರೋದು. ಇನ್ನು ನಮ್ಮನೇಲಿ ನಾನು ಒಬ್ಬನೇ ಇರ್ತೀನಿ. ಶಿವಣ್ಣನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ನಾನೇ ವೆರೈಟಿ ಮಾಡ್ಕೊಂಡು ನಾನೇ ತಿಂತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಹೇಳ್ತಾರೆ ಇವಾಗ. ಅವ್ರ ಚಾನಲ್ನ ಅವರೇ ಪ್ರಮೋಟ್ ಮಾಡ್ಕೋಬೇಕು ಅಲ್ಲ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂದ್ಬೇಡ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ. 99 ವ್ಯೂಸ್ ಆಗಿದೆ ಆಗಲೇ ಒಂದೇ ಒಂದು ವೀಡಿಯೋ, ಇನ್ನೂ ಶಾರ್ಟ್ ವೀಡಿಯೋಗೆ. ಚೆನ್ನಾಗಿ ಓಡುತ್ತೆ ವ್ಯೂ ಎಲ್ಲ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಕರೆಕ್ಟಾಗಿ